ಈಗಾಗಲೇ ಇಂದಿನ ಅನೇಕ ಸರ್ಕಾರದಲ್ಲಿ ಅನೇಕ ಕಾರ್ಯಕ್ರಮಗಳಾಗಿದೆ. ಜನಪ್ರಿಯವಾದಂತಹ ಜನಹಿತ ಕಾರ್ಯಕ್ರಮ ನಡೀತಾ ಇದೆ. ಅದರಂತೆ ಅವರು ಕೂಡ ಅದನ್ನು ಮುಂದುವರಿಸಿಕೊಂಡು ರಾಜ್ಯವನ್ನ ಪ್ರಗತಿ ಪಥದಲ್ಲಿ ಕೊಂಡೊಯ್ಯುವಂತ ಕೆಲಸವನ್ನ ಅವರು ಮಾಡ್ತಾರೆ ಎನ್ನುವಂತ ಭರವಸೆ ಪ್ರತಿಯೊಬ್ಬರಲ್ಲೂ ಇದೆ. ಆ ಕಾರ್ಯವನ್ನು ಅವರು ನೆರವೇರಿಸಲಿ, ಅವರಿಗೆ ಭಗವಂತ ಆಯುರಾಯುಷ್ಯವನ್ನು ಕೊಡಲಿ. ಜೊತೆಗೆ ಅವರಲ್ಲಿ ಒಂದು ನಂಬಿಕೆ ಏನಪ್ಪಾ ಅಂದ್ರೆ, ದೇವರಲ್ಲಿ ಮತ್ತು ಗುರುವಿನಲ್ಲಿ ಬಹಳ ನಂಬಿಕೆ ಇರ್ತಿರೋ ಮನುಷ್ಯ ಅವರು. ಯಾವಾಗಲೂ ಕೂಡ ಎಂತ ಸಂದರ್ಭ ಬಂದರೂ ಕೂಡ ದೈವದಲ್ಲಿ ಒಂದು ನಂಬಿಕೆಯನ್ನ ತುಂಬಾ ಅವರು ಜಾಸ್ತಿಯನ್ನು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಗುರು ಮತ್ತೆ ಧರ್ಮಗುರುಗಳು ಅವ್ರ ಬಗ್ಗೆ ಬಹಳಷ್ಟು ಭಕ್ತಿ ಶ್ರದ್ಧೆಯನ್ನು ಕೂಡ ಇಟ್ಕೊಂಡಿರುವಂತಹ ಅವರು. ಅವೆಲ್ಲವೂ ಕೂಡ ಅವರನ್ನ ಕಾಪಾಡಿಕೊಂಡು ಬಂದಿದೆ ಎನ್ನುವಂತ ಒಂದು ನಂಬಿಕೆ ಅವರಲ್ಲಿ ಯಾವತ್ತೂ ಇದೆ. ಒಟ್ಟಿನಲ್ಲಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ಈಗ 2 ವರ್ಷ ಇದೆ. 2 ವರ್ಷ ನಂತರ ಕೂಡ ಅವರಿಗೆ ಜನಗಳು ಅವರಿಗೆ ಆಶೀರ್ವಾದ ಮಾಡಿದ್ರೆ ಅವ್ರು ಮುಂದೆಯೂ ಕೂಡ ಆ ಪದವಿಯನ್ನು ಮುಂದುವರಿಯೋದಕ್ಕೆ ಅವಕಾಶ ಆಗ್ತದೆ. ಅದು ಮುಂದಿನ ಬಿಟ್ಟಿರುವಂತಹದ್ದು. ಒಟ್ಟಿನಲ್ಲಿ ಒಬ್ಬ ಜನಪ್ರತಿನಿಧಿ ಅಂದ್ರೆ, ಜನನಾಯಕ ಅಂದ್ರೆ ಜನಗಳ ಹಿತವನ್ನ ಕಾಪಾಡುವಂತಹದ್ದು. ಅವರೊಂದು ಮಾತನ್ನು ಹೇಳಿದ್ರು, ಕಾರ್ಯಕರ್ತರಿಗೆ ಯಾವತ್ತೂ ಕೂಡ ಪದವಿಗಳು ಸಿಗಬೇಕು, ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಬೇಕು ಅನ್ನುವಂತಹ ಮಾತನ್ನು ಅವರು ಪದೇ ಪದೇ ಮೇಲಿಂದ ಮೇಲೆ ಹೇಳ್ತಾ ಇರ್ತಾರೆ. ಅದರಿಂದ ಅವರು ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ. ಒಟ್ಟಿನಲ್ಲಿ ನಾನು ನೋಡಿದಾಗೆ ತನುವ ಕೊಟ್ಟು, ಮನವ ಕೊಟ್ಟು, ಧನವ ಕೊಟ್ಟು ಅಂತ ಹೇಳ್ತಾರೆ. ಹಾಗೆ ಇವರು ಪಕ್ಷಕ್ಕಾಗಿ ತನು, ಮನ, ಧನ ಎಲ್ಲವನ್ನೂ ಅದಕ್ಕೆ ಅರ್ಪಿಸಿ ಇವತ್ತು ಪಕ್ಷದ ಒಂದು ಬೆಳವಣಿಗೆಗೆ, ಇವತ್ತು ಅದರ ಎತ್ತರಕ್ಕೆ ಬೆಳೆಯೋದಕ್ಕೆ ಕೂಡ ಕಾರಣಕರ್ತರಾಗಿ ಬೆಳೀತಾ ಇದ್ದಾರೆ. ಒಟ್ಟಲ್ಲಿ ಪಕ್ಷದ ಎಲ್ಲರ ಒಂದು ಸಹಕಾರ, ಹಿರಿಯರ ಮೇಲಿಂದ ಒಂದು ವರಿಷ್ಠರ ಒಂದು ಮಾರ್ಗದರ್ಶನ ಎಲ್ಲದರ ಮೂಲಕ ರಾಜ್ಯವನ್ನ ಮುನ್ನಡೆಸಲಿ ಎನ್ನುವ ಹಾರೈಕೆಯನ್ನು ವ್ಯಕ್ತ ಮಾಡ್ತಾರೆ. ಆಹ್ವಾನ ಮಾಡಿದ್ದಾರೆ. ಆದರೆ ಅಲ್ಲಿನ ಒಂದು ಪ್ರೋಟೋಕಾಲ್ ತುಂಬಾ ಇರ್ತದೆ. ಜಾಗ ಚಿಕ್ಕದಲ್ಲಿ, ಮತ್ತೆ ಪಾರ್ಕಿಂಗ್ ಎಲ್ಲ ದೂರ ಬಿಡ್ತಾ ಇದ್ದಾರೆ ಅವರಿಗೆ. ಅದರ ನಂತರ ಮಾನ್ಯ ದಿವಸ ಅವ್ರಿಗೆ ಅಭಿನಂದಿಸ್ತೇನೆ. ನಾಳೆ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ನಾಳೆ ಹೋಗಕ್ಕೆ ಸಾಧ್ಯ ಆಗ್ತಿಲ್ಲ, ನಮ್ಮ ಅಡ್ಮಿಷನ್ ಬೇರೆ ಇದೆ. ಜೊತೆಗೆ ಅಲ್ಲಿ ಇಷ್ಟೇ ಜನ ಇರಬೇಕು ಅನ್ನುವಂಥ ನಿಬಂಧನೆ ಇದೆ ಅಲ್ಲಿ. ಅದರಿಂದ ಮತ್ತೆ ದೆಹಲಿಯಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಮತ್ತೆ ಪ್ರೋಟೋಕಾಲ್ ಜಾಸ್ತಿ ಇರ್ತದೆ ಅಲ್ಲಿ. ಅವೆಲ್ಲದ ಕಾರಣದಿಂದಾಗಿ ನಾನು ಅವ್ರನ್ನ ಮಾನ್ಯ ದಿವಸ ಹೋಗಿ ಅಭಿನಂದಿಸ್ತೇನೆ.